ಟೀಂ ಇಂಡಿಯಾ ನಾಯಕನಾಗಿದ್ದ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಸದಾ ಅಗ್ರೆಸಿವ್ ಮೂಡ್ನಲ್ಲೇ ಕಾಣಿಸಿಕೊಳ್ತಾ ಇದ್ರು. ಅಪ್ಪಿ ತಪ್ಪಿ ಆನ್ ಫೀಲ್ಡ್ನಲ್ಲಿ ಯಾರಾದರೂ ಕೆಣಕಿದ್ರೆ ಮುಗಿತು, ಕೊಹ್ಲಿ ಕೆಂಡವಾಗ್ತಾ ಇದ್ರು. ಪಂದ್ಯದ ವೇಳೆ ತಪ್ಪು ಮಾಡಿದ್ರೆ ಟೀಂ ಇಂಡಿಯಾದ ಆಟಗಾರರು ಕೂಡ ಕೊಹ್ಲಿಯ ಕೆಂಗಣ್ಣಿಗೆ ಗುರಿಯಾಗ್ತಾ ಇದ್ರು. ಆನ್ ಫೀಲ್ಡ್ನಲ್ಲಿ ಇಷ್ಟೆಲ್ಲ ಅಗ್ರೆಸಿವ್ ಆಗಿ ಕಾಣಿಸಿಕೊಳ್ತಾ ಇದ್ದ, ಆಫ್ ಫೀಲ್ಡ್ನಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರ್ತಾ ಇದ್ರು. ತಂಡದ ಆಟಗಾರರು ಅದರಲ್ಲೂ ಬೌಲರ್ಸ್ನ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಮಾಡ್ತಾ ಇದ್ರು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಫ್ಲೈಟ್ ಜರ್ನಿಯ ಕಥೆ. ಟೀಂ ಇಂಡಿಯಾದ ಫ್ಲೈಟ್ ಜರ್ನಿಯ ವೇಳೆ ಯಾವಾಗಲೂ ಕ್ಯಾಪ್ಟನ್ ಹಾಗೂ ಕೋಚ್ಗೆ ವಿಶೇಷವಾಗಿ ಬಿಸಿನೆಸ್ ಕ್ಲಾಸ್ ಸೀಟ್ನ ರಿಸರ್ವ್ ಮಾಡಿರಲಾಗುತ್ತೆ. ಆದರೆ ನಾಯಕನಾಗಿದ್ದಾಗ ವಿರಾಟ್ ಕೊಹ್ಲಿ ಎಂದಿಗೂ ಆ ವಿಶೇಷ ಸೌಲಭ್ಯವನ್ನ ಬಳಸ್ತಾ ಇರಲಿಲ್ಲ. ತನಗಾಗಿ ಮೀಸಲಿಟ್ಟಿದ್ದ ಸೀಟನ್ನ ತನಗೂ ಬೇಡ, ತನ್ನ ಪತ್ನಿಗೂ ಬೇಡ ಅಂತಿದ್ದ ಕೊಹ್ಲಿ ಬೌಲರ್ಗಳಿಗೆ ಬಿಟ್ಟು ಕೊಡ್ತಾ ಇದ್ರಂತೆ. ನಮಗಿಂತ ಹೆಚ್ಚು ಫೀಲ್ಡ್ನಲ್ಲಿ ಅವರು ದಣಿದಿರ್ತಾರೆ, ಹೀಗಾಗಿ ಈ ಸೀಟ್ ಅವರಿಗೆ ಅಂತಿದ್ರಂತೆ. ನಾಯಕನ ಬಿಸಿನೆಸ್ ಕ್ಲಾಸ್ ಸೀಟ್ನ ಬೂಮ್ರಾ, ಇಶಾಂತ್ ಶರ್ಮಾ, ಮೊಹಮ್ಮದ್ ಶಮಿ, ರವಿಚಂದ್ರನ್ ಅಶ್ವಿನ್ ಬಳಸ್ತಾ ಇದ್ರಂತೆ. ಈ ಕಥೆಯನ್ನ ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ವಿವೇಕ್ ರಾಜ್ದನ್ ರಿವೀಲ್ ಮಾಡಿದ್ದಾರೆ.